ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡೋಣ ಅಂತ ಇದ್ದೀವಿ. ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್. ಈ ಪದ ಈಗ ಎಲ್ಲೆಲ್ಲೂ ಕೇಳ್ಬರುತ್ತೆ ಅಲ್ವಾ? ಹೌದು, ವಿಶೇಷವಾಗಿ ಟೆಕ್ನಾಲಜಿ, ಫೈನಾನ್ಸ್ ಮತ್ತೆ ಈ ಕ್ರಿಪ್ಟೋ ಕರೆನ್ಸಿಗಳ ವಿಷಯ ಬಂದಾಗಂತೂ ಖಂಡಿತ. ಕರೆಕ್ಟ್. ಆದರೆ ಇದರ ನಿಜವಾದ ಅರ್ಥ ಏನು? ಯಾಕಿದಿಷ್ಟು ಇಂಪಾರ್ಟೆಂಟ್? ಒಳ್ಳೆ ಪ್ರಶ್ನೆ. ನೋಡಿ, ನಾವು ದಿನನಿತ್ಯ ಬಳಸೋ ಬಹಳಷ್ಟು ಸಿಸ್ಟಮ್ಸ್ ಅಂದ್ರೆ ಬ್ಯಾಂಕಿಂಗ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಹೌದು, ಇವೆಲ್ಲ ಹೆಚ್ಚಾಗಿ ಕೇಂದ್ರೀಕೃತವಾಗಿವೆ. ಅಂದ್ರೆ ಸೆಂಟ್ರಲೈಸ್ಡ್, ಒಂದೇ ಕಂಟ್ರೋಲ್ ಪಾಯಿಂಟ್ ಇರುತ್ತೆ. ಓಕೆ. ಆದ್ರೆ ಈ ಸೆಂಟ್ರಲೈಸೇಷನ್ನಲ್ಲಿ ಸಮಸ್ಯೆಗಳೇನು? ಪವರ್ ಕೆಲವೇ ಜನರ ಕೈಲಿ ಇದ್ರೆ ಏನಾಗುತ್ತೆ? ಮತ್ತೆ ಈ ವಿಕೇಂದ್ರೀಕರಣ ಅಂದ್ರೆ ಬರೀ ಟೆಕ್ನಿಕಲ್ ಟರ್ಮಾ ಅಥವಾ ಅದಕ್ಕೆ ಬೇರೆ ಆಳವಾದ ಅರ್ಥ ಇದೆಯಾ? ಮುಖ್ಯವಾಗಿ ನಮಗಿದು ಬೇಕಾ? ಹಾ, ಈ ಪ್ರಶ್ನೆಗಳನ್ನ ಇವತ್ತು ನಾವು ನಮ್ಮ ಚರ್ಚೆಯಲ್ಲಿ ನೋಡೋಣ. ಹೌದು, ನಮ್ಮ ಮೂಲಗಳು ಕೂಡ ಇದೇ ವಿಷಯಗಳನ್ನೇ ಪರಿಶೀಲಿಸುತ್ತವೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಗುರಿ ಸ್ಪಷ್ಟವಾಗಿದೆ. ಸೆಂಟ್ರಲೈಸೇಷನ್ನ ಮಿತಿಗಳೇನು ಅಂತ ತಿಳಿದುಕೊಳ್ಳೋದು, ಮತ್ತೆ ಡಿಸೆಂಟ್ರಲೈಸೇಷನ್ ಅಂದ್ರೇನು, ಯಾಕೆ ಮುಖ್ಯ, ಅದು ಹೇಗೆ ಕೆಲಸ ಮಾಡುತ್ತೆ, ವಿಶೇಷವಾಗಿ ಬಿಟ್ಕಾಯಿನ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸರಿ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇದಾಗಿ, ಈಗ ನಾವು ದಿನನಿತ್ಯ ಆನ್ಲೈನ್ ಪೇಮೆಂಟ್ಸ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ಇದೆಲ್ಲ ಒಂಥರ ಸ್ಮೂತಾಗಿ ನಡೀತಿದೆಯಲ್ಲ? ಹಾಗಿದ್ದಾಗ ಇದರ ಹಿಂದೆ ಇರೋ ಈ ಕೇಂದ್ರೀಕರಣದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಎಲ್ಲ ಸರಿ ಇದೆಯಲ್ಲ ಅಂತ ಅನ್ಸ್ಬೋದು ಅಲ್ವಾ? ಹೌದು, ಮೇಲ್ನೋಟಕ್ಕೆ ಖಂಡಿತ ಹಾಗೆ ಅನ್ಸುತ್ತೆ. ಯಾಕಂದ್ರೆ ನಮಗೆ ಅನುಕೂಲ ಆಗ್ತಾ ಇರುತ್ತೆ. ಆದ್ರೆ ಈ ಕೇಂದ್ರೀಕೃತ ವ್ಯವಸ್ಥೆಗಳಲ್ಲಿ ಒಂದು ಮೂಲಭೂತವಾದ ಸಮಸ್ಯೆ ಇದೆ. ಅದನ್ನ ಟೆಕ್ನಿಕಲ್ ಆಗಿ ಸಿಂಗಲ್ ಪಾಯಿಂಟ್ ಆಫ್ ಫೇಲಿಯರ್ ಅಂತ ಕರೀತಾರೆ. ಸಿಂಗಲ್ ಪಾಯಿಂಟ್ ಆಫ್ ಫೇಲಿಯರ್ ಅಂದ್ರೆ ಇಡೀ ಸಿಸ್ಟಮ್ ಒಂದೇ ಒಂದು ಸೆಂಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಸೆಂಟರ್ ಫೇಲ್ ಆದ್ರೆ ಇಡೀ ಸಿಸ್ಟಮ್ ನಿಂತೋಗ್ಬೋದಾ? ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಯಾವುದೋ ಒಂದು ದೊಡ್ಡ ಟೆಕ್ ಕಂಪನಿ, ಅಮೆಜಾನ್ ವೆಬ್ ಸರ್ವಿಸಸ್ ಅಥವಾ ಮೈಕ್ರೋಸಾಫ್ಟ್ ಅಜ್ಯೂರ್ ತರದ್ದು, ಹೌದು, ಅವರ ಮೇನ್ ಡೇಟಾ ಸೆಂಟರ್ ಡೌನ್ ಆದ್ರೆ ಅಥವಾ ಸೈಬರ್ ಅಟ್ಯಾಕ್ ಆದ್ರೆ ಅದರ ಮೇಲೆ ನಡೀತಾ ಇರೋ ಸಾವಿರಾರು ಬೇರೆ ಬೇರೆ ಬಿಸ್ನೆಸ್ಗಳ ವೆಬ್ಸೈಟ್ಗಳು, ಆಪ್ಗಳು ಎಲ್ಲವೂ ನಿಂತು ಹೋಗುತ್ತೆ. ಇದು ನಿಜ. ಹಿಂದೆ ಈ ತರ ಆಗಿರೋದು ಕೇಳಿದೀವಿ. AWS ಅಥವಾ ಅಜೋರ್ ಡೌನ್ ಆದಾಗ ಎಷ್ಟೊಂದು ಕಂಪನಿಗಳಿಗೆ ಪ್ರಾಬ್ಲಮ್ ಆಗಿತ್ತು. ಕರೆಕ್ಟ್. ಸೊ ಇದು ಆ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ನ ಒಂದು ರಿಸ್ಕ್. ಇನ್ನೊಂದು, ಬಹುಶಃ ಇದಕ್ಕಿಂತ ದೊಡ್ಡ ರಿಸ್ಕ್ ಅಂದ್ರೆ ಕಂಟ್ರೋಲ್. ಹೇಗೆ? ನೋಡಿ, ಒಂದು ಸಿಸ್ಟಮ್ನ ಪೂರ್ತಿ ಕಂಟ್ರೋಲ್, ರೂಲ್ಸ್ ಚೇಂಜ್ ಮಾಡೋ ಅಧಿಕಾರ ಎಲ್ಲವೂ ಕೆಲವೇ ವ್ಯಕ್ತಿಗಳ ಕೈಲಿ ಅಥವಾ ಒಂದೇ ಕಂಪನಿ ಅಥವಾ ಒಂದು ಸರ್ಕಾರದ ಕೈಲಿ ಇದ್ರೆ ಏನಾಗುತ್ತೆ? ಅವರ ನಿರ್ಧಾರಗಳು ಸರಿನಾ? ಅವರ ಉದ್ದೇಶಗಳು ಯಾವಾಗ್ಲೂ ಒಳ್ಳೇದೇನಾ? ಹೇಳೋಕ್ಕಾಗಲ್ಲ. ಅವರು ತಪ್ಪು ಮಾಡಿದ್ರೆ ಅಥವಾ ಪವರ್ ಮಿಸ್ಯೂಸ್ ಮಾಡಿದ್ರೆ. ಅದೇ ಪಾಯಿಂಟ್. ಅದರ ಎಫೆಕ್ಟ್ ಇಡೀ ಸಿಸ್ಟಮ್ ಮೇಲೆ, ಲಕ್ಷಾಂತರ ಜನರ ಮೇಲೆ ಆಗುತ್ತೆ. ಹೌದು. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ, ನಮ್ಮ ದೇಶದಲ್ಲೇ 2016ರಲ್ಲಿ ಆದ ಡಿಮಾನಿಟೈಸೇಷನ್ ನೋಡಿ. ಅದು ಸರಿನಾ ತಪ್ಪಾ ಅನ್ನೋದು ಬೇರೆ ಚರ್ಚೆ. ಓಕೆ. ಆದ್ರೆ ಒಂದು ಸೆಂಟ್ರಲ್ ಅಥಾರಿಟಿ ಅಂದ್ರೆ ಸರ್ಕಾರ ಮತ್ತು RBI ತಗೊಂಡ ಒಂದೇ ಒಂದು ನಿರ್ಧಾರದಿಂದ ಇಡೀ ದೇಶದ ಕೋಟ್ಯಾಂತರ ಜನರ ಮೇಲೆ, ಆರ್ಥಿಕತೆ ಮೇಲೆ ತಕ್ಷಣಕ್ಕೆ ದೊಡ್ಡ ಪರಿಣಾಮ ಬೀರಿತು. ಇದು ಸೆಂಟ್ರಲೈಸ್ಡ್ ಡಿಸಿಷನ್ ಮೇಕಿಂಗ್ನ ಪವರ್ ಮತ್ತು ರಿಸ್ಕ್ ಎರಡನ್ನೂ ತೋರಿಸುತ್ತೆ. ನಿಜ. ಇನ್ನೊಂದು ಗ್ಲೋಬಲ್ ಎಕ್ಸಾಂಪಲ್ ಅಂದ್ರೆ ಆ ಕೇಂಬ್ರಿಡ್ಜ್ ಅನಾಲಿಟಿಕಾ ಸ್ಕ್ಯಾಂಡಲ್. ಹೌದು, ಅದು ಬಹಳ ಮುಖ್ಯವಾದದ್ದು. ಫೇಸ್ಬುಕ್ನಂತಹ ದೊಡ್ಡ ಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ ಕೋಟ್ಯಾಂತರ ಜನರ ಡೇಟಾವನ್ನ ಅವರ ಗಮನಕ್ಕೆ ಬರದೆ ಎಲೆಕ್ಷನ್ ರಿಸಲ್ಟ್ಸ್ ಮೇಲೆ ಪ್ರಭಾವ ಬೀರಕ್ ಬಳಸ್ಕೊಂಡಿದೆ ಅನ್ನೋ ಆರೋಪ ಬಂತು. ನಮ್ಮ ಪರ್ಸನಲ್ ಡೇಟಾ ಯಾರ ಕೈಯಲ್ಲಿದೆ, ಅದನ್ನ ಹೇಗೆಲ್ಲ ಬಳಸಬಹುದು ಅನ್ನೋ ಭಯಾನಕ ಪ್ರಶ್ನೆಗಳನ್ನ ಇದು ಎತ್ತಿತು. ಇಲ್ಲಿ ವಿಷಯ ನಿಜವಾಗ್ಲೂ ಸ್ವಲ್ಪ ಡೀಪ್ ಆಗುತ್ತೆ ನೋಡಿ. ಈ ತರಹದ ಸೆಂಟ್ರಲೈಸ್ಡ್ ಸಿಸ್ಟಮ್ಗಳು, ಅದು ಫೈನಾನ್ಷಿಯಲ್ ಇರ್ಲಿ, ಸೋಷಿಯಲ್ ಇರ್ಲಿ, ಪೊಲಿಟಿಕಲ್ ಇರ್ಲಿ, ನೋಡಕ್ಕೆ ಸ್ಟೇಬಲ್ ಆಗಿ ಕಾಣಬಹುದು. ಕೆಲವೊಮ್ಮೆ ದಶಕಗಳ ಕಾಲ ಚೆನ್ನಾಗಿ ನಡಿಬಹುದು. ಹೌದು. ಆದ್ರೆ ಇತಿಹಾಸ ನೋಡಿದ್ರೆ ಅವುಗಳ ಒಳಗೆ ಒಂದು ವೀಕ್ನೆಸ್ ಇರುತ್ತೆ. ಯಾವುದೋ ಒಂದು ದೊಡ್ಡ ತಪ್ಪು, ಭ್ರಷ್ಟಾಚಾರ ಅಥವಾ ಹೊರಗಿನಿಂದ ಒಂದು ಶಾಕ್, ಯುದ್ಧ, ಆರ್ಥಿಕ ಕುಸಿತ, ಹೌದು, ಅಥವಾ ಸಾಂಕ್ರಾಮಿಕ ರೋಗ, ಇಂಥದ್ದೇನಾದ್ರೂ ಆದಾಗ ಅಥವಾ ಜನರ ನಂಬಿಕೆಯೇ ಹೋದಾಗ ಅವು ಕುಸಿದ್ ಬೀಳೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಹಿಸ್ಟೋರಿಕಲಿ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಫೇಲ್ ಆದಾಗ ಮನುಷ್ಯರು ಸಾಮಾನ್ಯವಾಗಿ ಅದನ್ನ ಇನ್ನೊಂದು ಸೆಂಟ್ರಲೈಸ್ಡ್ ಸಿಸ್ಟಮ್ನಿಂದಲೇ ರೀಪ್ಲೇಸ್ ಮಾಡ್ತಾ ಬಂದಿದ್ದಾರೆ. ಓ ಹೌದಾ? ಡಿಸೆಂಟ್ರಲೈಸ್ಡ್ ಆಪ್ಷನ್ಗೆ ಹೋಗಿಲ್ವಾ? ಹೆಚ್ಚಾಗಿ ಹೋಗಿಲ್ಲ. ಪವರ್ ಒಂದು ಗ್ರೂಪ್ನಿಂದ ಇನ್ನೊಂದು ಗ್ರೂಪಿಗೆ ಹೋಗುತ್ತೆ ಅಷ್ಟೇ.
ಅದು ಹಂಚೋಗೋದಿಲ್ಲ. ಹಾಗಾದ್ರೆ ಇದೊಂದು ಸೈಕಲ್ ತರಹ ಆಯ್ತು. ಈ ಸೈಕಲ್ ಬ್ರೇಕ್ ಮಾಡೋಕ್ಕಾಗಲ್ವಾ? ಬೇರೆ ರೀತಿ ಸಿಸ್ಟಮ್ಸ್ ಕಟ್ಟೋಕ್ ಸಾಧ್ಯ ಇಲ್ವಾ? ಬಹುಶಃ ಇಲ್ಲೇನಾ ಬಿಟ್ಕಾಯಿನ್ ಮತ್ತೆ ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಬರೋದು? ಹೌದು, ಕರೆಕ್ಟಾಗಿ ಹೇಳಿದ್ರಿ. ಬಿಟ್ಕಾಯಿನ್ ಸುಮಾರು 2008-9ರಲ್ಲಿ ಸತೋಶಿ ನಾಕಮೋಟೋ ಅನ್ನೋ ಅನಾಮಿಕ ವ್ಯಕ್ತಿ ಅಥವಾ ಗುಂಪು ಪ್ರಪೋಸ್ ಮಾಡಿದಾಗ ಅದು ಬರೀ ಒಂದು ಹೊಸ ಡಿಜಿಟಲ್ ದುಡ್ಡಾಗಿರ್ಲಿಲ್ಲ. ಅದು ಸಾವಿರಾರು ವರ್ಷಗಳ ನಮ್ಮ ಇತಿಹಾಸದಲ್ಲಿ, ವಿಶೇಷವಾಗಿ ದುಡ್ಡು ಮತ್ತು ಅಧಿಕಾರದ ಕೇಂದ್ರೀಕರಣದ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ಪ್ರಸ್ತಾಪಿಸಿತು. ಓಕೆ. ಸಿಸ್ಟಮ್ ಅಂದ್ರೆ ಸೆಂಟ್ರಲೈಸ್ಡ್ ಆಗೇ ಇರ್ಬೇಕು ಅನ್ನೋ ನಿಯಮವನ್ನೇ ಅದು ಪ್ರಶ್ನೆ ಮಾಡ್ತು. ಬದಲಿಗೆ ಸಿಸ್ಟಮನ್ನೇ ಡಿಸೆಂಟ್ರಲೈಸ್ ಮಾಡೋಣ ಅಂತ ಹೇಳ್ತು. ಇದರಲ್ಲಿ ಮುಖ್ಯವಾಗಿ 2 ಲೆವೆಲ್ಸಲ್ಲಿ ಡಿಸೆಂಟ್ರಲೈಸೇಷನ್ ತರಕ್ಕೆ ಪ್ರಯತ್ನಪಟ್ರು. 2 ಲೆವೆಲ್ಸ್ ಯಾವ್ದದು? ಮೊದಲನೆಯದು ಆರ್ಕಿಟೆಕ್ಚರಲ್ ಡಿಸೆಂಟ್ರಲೈಸೇಷನ್. ಓಕೆ. ಅಂದರೆ ಸಿಸ್ಟಮ್ನ ಭೌತಿಕ ಅಥವಾ ಟೆಕ್ನಿಕಲ್ ಮೂಲಸೌಕರ್ಯ ಅದು ಒಂದೇ ಕಡೆ ಅಥವಾ ಕೆಲವೇ ಕಡೆ ಕಾನ್ಸಂಟ್ರೇಟ್ ಆಗಿಲ್ಲ, ಹಂಚಿ ಹೋಗಿದ್ಯಾ? ಹೌದು, ಜಗತ್ತಿನಾದ್ಯಂತ ಹರಡಿಕೊಂಡಿದೆ. ಬಿಟ್ಕಾಯಿನ್ ನೆಟ್ವರ್ಕ್ ಅನ್ನೇ ತಗೊಂಡ್ರೆ ಈಗ ಸಾವಿರಾರು ಸ್ವತಂತ್ರ ಮೈನರ್ಗಳು ಇದ್ದಾರೆ. ಮೈನರ್ಸ್? ಹೌದು, ಮೈನರ್ಸ್. ಇವರೆಲ್ಲ ಸೇರಿ ಲಕ್ಷಾಂತರ ಸ್ಪೆಷಲ್ ಕಂಪ್ಯೂಟರ್ ಹಾರ್ಡ್ವೇರ್ ಮಷೀನ್ಸ್ನ ರನ್ ಮಾಡ್ತಾರೆ. ಆ ಸ್ಪೆಷಲ್ ಮಷೀನ್ಸ್ ಅಂದ್ರೆ ASICs ಅಲ್ವಾ? ಹೌದು, ASICs, ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಇವು ನಾರ್ಮಲ್ ಕಂಪ್ಯೂಟರ್ ಥರ ಅಲ್ಲ. ಬಿಟ್ಕಾಯಿನ್ ಮೈನಿಂಗ್ಗೆ ಅಂದ್ರೆ ಟ್ರಾನ್ಸಾಕ್ಷನ್ ವೆರಿಫೈ ಮಾಡಿ ಹೊಸ ಕಾಯಿನ್ ಕ್ರಿಯೇಟ್ ಮಾಡೋ ಕಾಂಪ್ಲೆಕ್ಸ್ ಮ್ಯಾಥ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅಂತಾನೆ ಡಿಸೈನ್ ಮಾಡಿರೋ ಮಷೀನ್ಗಳು. ಓಕೆ. ಮುಖ್ಯವಾದ ವಿಷಯ ಏನಂದ್ರೆ ಈ ಲಕ್ಷಾಂತರ ಮಷೀನ್ಗಳು ಒಂದೇ ಕಂಪನಿ ಅಥವಾ ಒಂದೇ ದೇಶದ ಕಂಟ್ರೋಲ್ನಲ್ಲಿ ಇಲ್ಲ. ಬದಲಾಗಿ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು, ಕಂಪನಿಗಳು ಇದನ್ನ ರನ್ ಮಾಡ್ತಿದ್ದಾರೆ. ಇವರೆಲ್ಲ ಇಂಟರ್ನೆಟ್ ಮತ್ತು ಕರೆಂಟ್ ಮೂಲಕ ಕನೆಕ್ಟ್ ಆಗಿದ್ದಾರೆ. ಇವರೇ ನೆಟ್ವರ್ಕ್ನ ಸೆಕ್ಯುರಿಟಿಯನ್ನ ಕಾಪಾಡೋದು. ಇದರ ರಿಯಲ್ ಇಂಪ್ಯಾಕ್ಟ್ ಏನು? ಅಂದ್ರೆ ಈಗ ಒಂದು ದೇಶದಲ್ಲಿ ಬಿಟ್ಕಾಯಿನ್ ಬ್ಯಾನ್ ಮಾಡಿದ್ರೆ ಅಥವಾ ಎಲ್ಲಾದ್ರೂ ದೊಡ್ಡ ಮಟ್ಟದಲ್ಲಿ ಕರೆಂಟ್ ಹೋದ್ರೆ ನೆಟ್ವರ್ಕ್ ನಿಂತು ಹೋಗಲ್ವಾ? ಇಲ್ಲ, ನಿಲ್ಲಲ್ಲ. ಅದೇ ಅದರ ಸ್ಪೆಷಾಲಿಟಿ. ಒಂದ್ ಕಡೆ ಮೈನರ್ಸ್ ಆಫ್ಲೈನ್ ಆದ್ರೆ ತಕ್ಷಣ ಬೇರೆ ಕಡೆ ಇರೋರು ಆ ಲೋಡ್ ತಗೊಳ್ತಾರೆ. ನೆಟ್ವರ್ಕ್ ಸ್ವಲ್ಪ ಸ್ಲೋ ಆಗಬಹುದು, ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೋಬಹುದು, ಆದ್ರೆ ಅದು ಕೆಲಸ ಮಾಡೋದು ನಿಲ್ಸಲ್ಲ. ಇದು ಸಿಸ್ಟಮ್ಗೆ ದೊಡ್ಡ ಮಟ್ಟದ ರೆಸಿಲಿಯನ್ಸ್ ಕೊಡುತ್ತೆ, ಅಂದ್ರೆ ಸ್ಥಿತಿಸ್ಥಾಪಕತ್ವ. ಸರಿ. ಯಾವುದೇ ಒಂದೇ ಪಾಯಿಂಟ್ ಅನ್ನ ಟಾರ್ಗೆಟ್ ಮಾಡಿ ಸಿಸ್ಟಮ್ ಅನ್ನ ನಿಲ್ಸೋಕೆ ಆಗಲ್ಲ. ಇದು ಆರ್ಕಿಟೆಕ್ಚರಲ್ ಡಿಸೆಂಟ್ರಲೈಸೇಷನ್ನ ಪವರ್. ಇದು ಮೊದಲನೇ ಲೆವೆಲ್ ಆಯ್ತು. ಇನ್ನೊಂದು ಹೇಳಿದ್ರಿ. ಹೌದು. ಎರಡನೇದು ಪೊಲಿಟಿಕಲ್ ಅಥವಾ ಗವರ್ನೆನ್ಸ್ ಡಿಸೆಂಟ್ರಲೈಸೇಷನ್. ಪೊಲಿಟಿಕಲ್ ಡಿಸೆಂಟ್ರಲೈಸೇಷನ್ ಅಂದ್ರೆ ಸಿಸ್ಟಮ್ನ ರೂಲ್ಸ್, ಅದರ ಪ್ರೋಟೋಕಾಲ್ ಅನ್ನ ಡಿಸೈಡ್ ಮಾಡೋ ಪವರ್, ಅದನ್ನ ಚೇಂಜ್ ಮಾಡೋ ಪವರ್ ಅಥವಾ ಅದರ ಫ್ಯೂಚರ್ ಡಿಸೈಡ್ ಮಾಡೋ ಪವರ್ ಇದು ಒಂದೇ ವ್ಯಕ್ತಿ, ಕಂಪನಿ, ಫೌಂಡೇಶನ್ ಅಥವಾ ಚಿಕ್ಕ ಗ್ರೂಪ್ ಕೈಲಿ ಇಲ್ದೇ ಇರೋದು. ಬಿಟ್ಕಾಯಿನ್ ವಿಷಯದಲ್ಲಿ ಅದರ ಕ್ರಿಯೇಟರ್ ಸತೋಶಿ ನಾಕಮೋಟೋ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅವರು 2011ರಿಂದ ಆಕ್ಟಿವ್ ಆಗಿಲ್ಲ. ಹಾಗಾದ್ರೆ ಯಾರು ಕಂಟ್ರೋಲ್ ಮಾಡ್ತಾರೆ? ಅಲ್ಲಿದ ವಿಶೇಷತೆ ಇರೋದು. ಯಾರೂ ಒಬ್ಬ ಲೀಡರ್ ಇಲ್ಲ. ಬದಲಿಗೆ ಒಂದು ಡಿಸೆಂಟ್ರಲೈಸ್ಡ್ ಕಮ್ಯುನಿಟಿ ಅದನ್ನ ನಡ್ಸ್ಕೊಂಡ್ ಹೋಗ್ತಿದೆ. ಅದೇಗ್ ಸಾಧ್ಯ? ಜವಾಬ್ದಾರಿ ಯಾರು ತಗೊಳ್ತಾರೆ? ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆದ್ರೆ ಇಂಟ್ರೆಸ್ಟಿಂಗ್ ಸಿಸ್ಟಮ್. ಬಿಟ್ಕಾಯಿನ್ ಎಕೋಸಿಸ್ಟಮ್ ಅಂದ್ರೆ ಅದರ ಸುತ್ತ ಇರೋ ನೆಟ್ವರ್ಕ್, ಅದರಲ್ಲಿ ತುಂಬಾ ಲೇಯರ್ಗಳಿವೆ. ಲೇಯರ್ಸ್? ಹೌದು. ಕೆಳಗೆ ಕೋರ್ ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡೋ, ಇಂಪ್ರೂವ್ ಮಾಡೋ ಇಂಡಿಪೆಂಡೆಂಟ್ ಡೆವಲಪರ್ಸ್ ಇದ್ದಾರೆ. ಇವರು ಗ್ಲೋಬಲಿ ಕೋಆಪರೇಟ್ ಮಾಡ್ತಾರೆ. ಓಕೆ. ಅವರ ಮೇಲೆ ಯೂಸರ್ಸ್ಗೆ ವ್ಯಾಲೆಟ್ ಕೊಡುವ 100 ಕಂಪನಿಗಳು ಮತ್ತೆ ಬಿಟ್ಕಾಯಿನ್ ಎಕ್ಸ್ಚೇಂಜ್ ಮಾಡೋಕೆ 100 ಎಕ್ಸ್ಚೇಂಜ್ಗಳು. ಈಗೀಗ ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಮಾಡೋಕೆ ಲೇಯರ್ 2 ಸೊಲ್ಯೂಷನ್ಸ್, ಲೈಟ್ನಿಂಗ್ ನೆಟ್ವರ್ಕ್ ಥರ ಕಟ್ಟೋರಿದ್ದಾರೆ. ಲೇಯರ್ 2? ಹೌದು. ಇವು ಬೇಸಿಕ್ ಬಿಟ್ಕಾಯಿನ್ ಸೆಕ್ಯೂರಿಟಿ ಮೇಲೆ ಫಾಸ್ಟ್, ಚೀಪ್ ಟ್ರಾನ್ಸಾಕ್ಷನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಎಲ್ಲಕ್ಕಿಂತ ಮೇಲೆ ಲಕ್ಷಾಂತರ ಯೂಸರ್ಸ್, ಇನ್ವೆಸ್ಟರ್ಸ್, ಮರ್ಚೆಂಟ್ಸ್ ಇದ್ದಾರೆ. ಅಬ್ಬಾ, ಅಂದ್ರೆ ಪವರ್ ತುಂಬಾ ಕಡೆ ಹಂಚೋಗಿದೆ. ಡೆವಲಪರ್ಸ್, ಮೈನರ್ಸ್, ಎಕ್ಸ್ಚೇಂಜ್, ವ್ಯಾಲೆಟ್ಸ್, ಲೇಯರ್ 2, ಯೂಸರ್ಸ್, ಹೀಗೆ. ಹೌದು. ಹಾಗಾಗಿ ಯಾರೋ ಒಬ್ರು ಅಥವಾ ಒಂದು ಗ್ರೂಪ್ ಸಡನ್ ಆಗಿ ಸಿಸ್ಟಮ್ ಅನ್ನ ಚೇಂಜ್ ಮಾಡೋಕೆ ಅಥವಾ ತಮ್ಮ ಲಾಭಕ್ಕೆ ಕಂಟ್ರೋಲ್ ಮಾಡೋಕೆ ಆಗಲ್ವಾ? ಆಗಲ್ಲ ಅನ್ನೋದಕ್ಕಿಂತ ಬಹಳ ಕಷ್ಟ. ಯಾವುದೇ ದೊಡ್ಡ ಚೇಂಜ್ ತರಬೇಕಾದ್ರೆ ಈ ಎಲ್ಲಾ ಗ್ರೂಪ್ಸ್ ಮಧ್ಯೆ ಒಂದು ದೊಡ್ಡ ಮಟ್ಟದ ಒಮ್ಮತ ಬೇಕಾಗತ್ತೆ. ಓಕೆ. ಈ ಮಲ್ಟಿ ಲೇಯರ್ಡ್ ಹಂಚಿ ಹೋದ ಕಂಟ್ರೋಲ್ ಸ್ಟ್ರಕ್ಚರ್ ಇದೆಯಲ್ಲ, ಇದೇ ಪಾಲಿಟಿಕಲ್ ಡಿಸೆಂಟ್ರಲೈಸೇಷನ್. ಇದು ಸಿಸ್ಟಮ್ ಅನ್ನ ಒಳಗಿನಿಂದ ಹಾಳಾಗದಂತೆ ಮತ್ತೆ ಹೊರಗಿನ ಪ್ರೆಷರ್ನಿಂದಲೂ ಕಾಪಾಡುತ್ತೆ.
ಹಾಗಾದ್ರೆ ಈ ರೀತಿ ಆರ್ಕಿಟೆಕ್ಚರಲ್ಲಿ ಮತ್ತೆ ಪೊಲಿಟಿಕಲಿ ಡಿಸೆಂಟ್ರಲೈಸ್ಡ್ ಆಗಿರೋದ್ರಿಂದ ಬರೋ ಮೇನ್ ಬೆನಿಫಿಟ್ಸ್ ಏನು ಅಂತ ಶಾರ್ಟ್ ಆಗಿ ಹೇಳೋದಾದ್ರೆ ಬೇಸಿಕಲಿ 3 ಮುಖ್ಯವಾದ ಬೆನಿಫಿಟ್ಸ್ ಹೇಳ್ಬೋದು. ಹ್ಮ್. 1 ಸೇಫ್ಟಿ ಅಥವಾ ಸೆಕ್ಯೂರಿಟಿ ಜಾಸ್ತಿ. ಅಟ್ಯಾಕ್ ಮಾಡಕ್ಕೆ ಒಂದೇ ಸೆಂಟರ್ ಇಲ್ಲ. ಸರಿ. 2 ಸ್ಟೆಬಿಲಿಟಿ ಮತ್ತೆ ರೆಸಿಲಿಯನ್ಸ್ ಜಾಸ್ತಿ. ಅಂದ್ರೆ ಲೋಕಲ್ ಫೇಲ್ಯೂರ್ಸ್ ಅನ್ನ ತಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಓಕೆ. 3 ಸಸ್ಟೇನಬಿಲಿಟಿ ಮತ್ತೆ ಸೆನ್ಸರ್ಶಿಪ್ ರೆಸಿಸ್ಟೆನ್ಸ್. ಅಂದ್ರೆ ಯಾರೋ ಒಬ್ರು ಒಂದು ಕಂಪನಿ ಅಥವಾ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಯಾರು ಬೇಕಾದ್ರೂ ಬಳಸ್ಬೋದು. ಅದನ್ನ ನಿಲ್ಸೋದು ಅಥವಾ ಸೆನ್ಸಾರ್ ಮಾಡೋದು ಬಹಳ ಕಷ್ಟ. ವಾವ್, ಇದು ನಿಜಕ್ಕೂ ಗಮನಾರ್ಹವಾಗಿದೆ. ಈಗ ಇಲ್ಲಿ ಒಂದು ಕ್ಯೂರಿಯೋಸಿಟಿ ಬರುತ್ತೆ. ನೀವು ಬಿಟ್ಕಾಯಿನ್ನ ಡಿಸೆಂಟ್ರಲೈಸೇಷನ್ ಲೆವೆಲ್ ಬಗ್ಗೆ ಹೇಳಿದ್ರಿ. ಒಂದು ಸ್ಟೆಪ್ ಮುಂದೆ ಹೋಗಿ ಯೋಚನೆ ಮಾಡಿದ್ರೆ ನಾವು ಮನುಷ್ಯರು ಸೃಷ್ಟಿ ಮಾಡಿರೋ ಜಗತ್ತಲ್ಲಿ ಬಿಟ್ಕಾಯಿನ್ಗಿಂತಲೂ ಹೆಚ್ಚು ಡಿಸೆಂಟ್ರಲೈಸ್ಡ್ ಆಗಿರೋದು ಏನಾದರೂ ಇದೆಯಾ? ಯಾವುದಾದ್ರೂ ಕಾನ್ಸೆಪ್ಟ್ ಅಥವಾ ಸಿಸ್ಟಮ್ ಇದಕ್ಕಿಂತ ಹೆಚ್ಚು ಹಂಚಿ ಹೋಗಿದೆಯಾ? ಹಾ, ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಸ್ವಲ್ಪ ಫಿಲೋಸಾಫಿಕಲ್ ಕೂಡ. ಇದಕ್ಕೆ ಪರ್ಫೆಕ್ಟ್ ಆನ್ಸರ್ ಕೊಡೋದು ಕಷ್ಟ. ಆದ್ರೆ ಹೋಲಿಕೆ ಮಾಡೋಕೆ ಯೋಚಿಸ್ಬೋದು. ನನ್ನ ಪ್ರಕಾರ ಮನುಷ್ಯರ ಸಮಾಜದಲ್ಲಿ ನಾವು ಬಳಸೋ ಅತ್ಯಂತ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಂದ್ರೆ ಬಹುಶಃ ಭಾಷೆ. ಭಾಷೆ, ಲ್ಯಾಂಗ್ವೇಜ್, ಅದು ಹೇಗೆ? ಯೋಚನೆ ಮಾಡಿ. ಈಗ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಗೆ ಯಾರಾದ್ರೂ ಒಬ್ರು ಓನರ್ ಇದ್ದಾರಾ? ಅದನ್ನ ಕಂಟ್ರೋಲ್ ಮಾಡೋ ಸೆಂಟ್ರಲ್ ಅಥಾರಿಟಿ ಇದೆಯಾ? ಇಲ್ಲ. ಇಲ್ಲ. ಭಾಷೆಗೆ ರೂಲ್ಸ್ ಇದೆ, ಗ್ರಾಮರ್ ಇದೆ. ಆದ್ರೆ ಅದನ್ನ ಯಾರೋ ಒಬ್ರು ಹೇರಲ್ಲ. ಹೌದು. ಅದು ಲಕ್ಷಾಂತರ ಜನ ಬಳಸೋದ್ರಿಂದ ತಾನಾಗೆ ಇವಾಲ್ವ್ ಆಗತ್ತೆ. ಹೊಸ ಪದಗಳು ಬರುತ್ತೆ, ಹಳೇದು ಹೋಗತ್ತೆ. ಎಲ್ರೂ ಅದನ್ನ ಬಳಸ್ತಾರೆ, ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನ ಯಾರೂ ಸೆನ್ಸಾರ್ ಮಾಡಕ್ಕಾಗಲ್ಲ. ನಿಜ ನಿಜ. ಗವರ್ಮೆಂಟ್ ಟ್ರೈ ಮಾಡಿದ್ರೂ ಜನರ ಬಾಯಲ್ಲಿ ಭಾಷೆ ಬದುಕೇ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಈ ಸೆನ್ಸ್ನಲ್ಲಿ ಭಾಷೆ ತುಂಬಾ ರೆಸಿಲಿಯೆಂಟ್ ಮತ್ತು ಡಿಸೆಂಟ್ರಲೈಸ್ಡ್. ವಾವ್, ಇದು ಸೂಪರ್ ಅನಾಲಜಿ. ಭಾಷೆಯ ಡಿಸೆಂಟ್ರಲೈಸೇಷನ್. ಹಾಗಾದ್ರೆ ಫಿಸಿಕಲ್ ವಸ್ತುಗಳಲ್ಲಿ ಯಾವುದಾದ್ರೂ ಇದೆಯಾ? ಫಿಸಿಕಲ್ ವರ್ಲ್ಡಲ್ಲಿ ನೋಡೋದಾದ್ರೆ ಬಹುಶಃ ಚಿನ್ನ, ಗೋಲ್ಡ್. ಚಿನ್ನ, ಓಕೆ. ಅದು ಸ್ವಲ್ಪ ಮಟ್ಟಿಗೆ ಡಿಸೆಂಟ್ರಲೈಸೇಷನ್ಗೆ ಹತ್ರ ಬರುತ್ತೆ. ಸಾವಿರಾರು ವರ್ಷದಿಂದ ಅದನ್ನ ವ್ಯಾಲ್ಯೂ ಸ್ಟೋರ್ ಆಗಿ ಬಳಸ್ತಿದ್ದಾರೆ. ಅದು ಭೂಮಿ ಮೇಲೆಲ್ಲ ಹರಡ್ಕೊಂಡಿದೆ. ಅದನ್ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ಅದರ ವ್ಯಾಲ್ಯೂ ಒಂದೇ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ಮೇಲೆ ಪೂರ್ತಿ ಡಿಪೆಂಡ್ ಆಗಿಲ್ಲ. ಜಗತ್ತಿನಾದ್ಯಂತ ಎಷ್ಟೋ ಜನ, ಸಂಸ್ಥೆಗಳು, ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಇಟ್ಕೊಂಡಿದ್ದಾರೆ. ಹೌದು. ಮಾಡೋ ಅಥವಾ ಬ್ಯಾನ್ ಮಾಡೋ ಒಂದೇ ಗ್ಲೋಬಲ್ ಬಾಡಿ ಇಲ್ಲ. ಈ ಹಂಚಿಕೆ, ಈ ಕಂಟ್ರೋಲ್ ಇಲ್ಲದಿರೋದೇ ಚಿನ್ನಕ್ಕೆ ಒಂದು ರೀತಿ ಡಿಸೆಂಟ್ರಲೈಸ್ಡ್ ನೇಚರ್ ಕೊಡುತ್ತೆ. ಇದು ನಿಜಕ್ಕೂ ಅದ್ಭುತವಾದ ಒಳನೋಟ. ನೀವೆಳಿದ ಈ 2 ಹೋಲಿಕೆಗಳನ್ನು ನೋಡಿದ್ರೆ ಭಾಷೆ ಮತ್ತು ಚಿನ್ನ, ಬಿಟ್ಕಾಯಿನ್ ಆಕ್ಚುಲಿ ಇವೆರಡರ ಕೆಲವು ಕ್ಯಾರೆಕ್ಟರ್ಸ್ನ ಡಿಜಿಟಲ್ ರೂಪದಲ್ಲಿ ತರಕ್ಕೆ ಟ್ರೈ ಮಾಡ್ತಿದೆ ಅನ್ಸುತ್ತೆ. ಹೌದು, ಆ ರೀತಿ ಖಂಡಿತ ಯೋಚಿಸಬಹುದು. ಅದಕ್ಕೆ ಅಲ್ವಾ ಕೆಲವರು ಅದನ್ನ ಡಿಜಿಟಲ್ ಗೋಲ್ಡ್ ಅಂತ ಕರೆಯೋದು. ಹಾ, ಕರೆಕ್ಟ್. ಚಿನ್ನದ ತರ ಅದರ ಸಪ್ಲೈ ಲಿಮಿಟೆಡ್ ಆಗಿದೆ. ಅಂದ್ರೆ 21 ಮಿಲಿಯನ್ ಮಾತ್ರ. ಅದು ರೇರ್. ಅದನ್ನ ವ್ಯಾಲ್ಯೂ ಸ್ಟೋರ್ ಆಗಿ ನೋಡ್ತಾರೆ. ಭಾಷೆ ತರ ಅದಕ್ಕೆ ಅದರದೇ ಆದ ಕ್ಲಿಯರ್ ರೂಲ್ಸ್ ಇದೆ. ಅಂದ್ರೆ ಅದರ ಕೋರ್ ಪ್ರೋಟೋಕಾಲ್. ಆದ್ರೆ ಆ ರೂಲ್ಸ್ ಅನ್ನ ಯಾರೋ ಒಬ್ರು ಚೇಂಜ್ ಮಾಡಕ್ಕಾಗಲ್ಲ. ಅದನ್ನ ಯೂಸ್ ಮಾಡಕ್ಕೆ ಸೆಂಟ್ರಲ್ ಅಥಾರಿಟಿ ಇಲ್ಲ. ಓಕೆ. ಅದು ಒಂದು ಓಪನ್ ನೆಟ್ವರ್ಕ್ ತರ ಕೆಲಸ ಮಾಡುತ್ತೆ. ಸೊ ಈ ದೃಷ್ಟಿಯಿಂದ ಬಿಟ್ಕಾಯಿನ್ ಅನ್ನೋದು ಭಾಷೆಯ ಓಪನ್ನೆಸ್ ಮತ್ತೆ ಚಿನ್ನದ ವ್ಯಾಲ್ಯೂ ಸ್ಟೋರೇಜ್ ಪ್ರಾಪರ್ಟೀಸ್ನ ಒಟ್ಟಿಗೆ ತರೋ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳಬಹುದು. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯಿಂದ ನಾವು ತಗೋಬೇಕಾದ ಮೇನ್ ಪಾಠ ಏನು? ವಿಕೇಂದ್ರೀಕರಣ ಅನ್ನೋದು ಬರೀ ಒಂದು ಟೆಕ್ನಿಕಲ್ ಪದ ಅಲ್ಲ. ಅಥವಾ ಕ್ರಿಪ್ಟೋ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಸೀಮಿತವಾದದ್ದಲ್ಲ. ಬದಲಿಗೆ ಶತಮಾನಗಳಿಂದ ನಮ್ಮ ಸಮಾಜದಲ್ಲಿರೋ ಸೆಂಟ್ರಲೈಸ್ಡ್ ಕಂಟ್ರೋಲ್ನ ಸಮಸ್ಯೆಗಳಿಗೆ, ಅಂದ್ರೆ ಆ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್, ಪವರ್ ಮಿಸ್ಯೂಸ್, ಸೆನ್ಸಾರ್ಶಿಪ್, ಹೌದು, ಈ ತರಹದ ರಿಸ್ಕ್ಗಳಿಗೆ ಒಂದು ಪರ್ಯಾಯ ದಾರಿ ತೋರಿಸ್ತಿದೆ. ಹೆಚ್ಚು ರೆಸಿಲಿಯಂಟ್, ಅಂದ್ರೆ ಸ್ಥಿತಿಸ್ಥಾಪಕ, ಹೆಚ್ಚು ಫೇರ್ ಮತ್ತೆ ಹೆಚ್ಚು ಸಸ್ಟೈನಬಲ್ ಆಗಿರೋ ಸಿಸ್ಟಮ್ಸ್ ಹೇಗೆ ಕಟ್ಟಬಹುದು ಅನ್ನೋದರ ಬಗ್ಗೆ ಒಂದು ಬೇರೆ ಥರದ ಯೋಚನೆ ಇದು. ಹೌದು, ಖಂಡಿತವಾಗಿಯೂ. ಇದನ್ನ ಇನ್ನೊಂದು ದೊಡ್ಡ ಪಿಕ್ಚರ್ಗೆ ಕನೆಕ್ಟ್ ಮಾಡಿದ್ರೆ, ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ತುಂಬಾನೇ ಮುಖ್ಯ. ಇದು ಬರೀ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಅರ್ಥ ಮಾಡ್ಕೊಳ್ಳೋಕೆ ಮಾತ್ರ ಅಲ್ಲ. ಇಂಟರ್ನೆಟ್ನ ಫ್ಯೂಚರ್, ಅಂದ್ರೆ ವೆಬ್3, ಡೇಟಾ ಓನರ್ಶಿಪ್, ಪ್ರೈವಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಗವರ್ನೆನ್ಸ್, ಹೌದು,
ಮತ್ತೆ ನಮ್ಮ ಟ್ರೆಡಿಷನಲ್ ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ಆಗ್ತಿರೋ ಚೇಂಜಸ್ ಇವೆಲ್ಲವನ್ನು ಅನಲೈಸ್ ಮಾಡೋಕೆ ಅರ್ಥ ಮಾಡ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ. ಪವರ್, ಕಂಟ್ರೋಲ್, ಟ್ರಸ್ಟ್, ಟ್ರಾನ್ಸ್ಪರೆನ್ಸಿ ಈ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡೋಕೆ ಇದರ ಅರಿವು ತುಂಬಾ ಮುಖ್ಯ. ನಮ್ಮ ಕೆಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣ. ನಾವು ಮಾತಾಡದ ಹಾಗೆ ಸೆಂಟ್ರಲೈಸ್ಡ್ ಸಿಸ್ಟಮ್ಸ್ ಕೆಲವೊಮ್ಮೆ ಎಫಿಷಿಯನ್ಸಿ, ಸ್ಪೀಡ್ ಕೊಡುತ್ತೆ. ಡಿಸೆಂಟ್ರಲೈಸ್ಡ್ ಸಿಸ್ಟಮ್ಸ್ ರೆಸಿಲಿಯನ್ಸ್, ಸೆಕ್ಯೂರಿಟಿ ಕೊಡುತ್ತೆ. ಇವೆರಡರ ಮಧ್ಯೆ ಒಂದು ಟ್ರೇಡ್ ಆಫ್ ಇದ್ದೇ ಇರುತ್ತೆ. ಈಗ ಫಿನಾನ್ಸ್ ಮತ್ತು ಇಂಟರ್ನೆಟ್ ಟೆಕ್ನಾಲಜಿ ಬಿಟ್ಟು ನಮ್ಮ ದೈನಂದಿನ ಜೀವನದ ಬೇರೆ ಯಾವ ಕ್ಷೇತ್ರಗಳಲ್ಲಿ ನಾವು ಸೆಂಟ್ರಲೈಸೇಷನ್ನ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ? ಉದಾಹರಣೆಗೆ ನಮ್ಮ ಎಜುಕೇಷನ್ ಸಿಸ್ಟಮ್, ಹೆಲ್ತ್ ಕೇರ್, ಫುಡ್ ಸಪ್ಲೈ ಚೈನ್, ನಮ್ಮ ಲೋಕಲ್ ಗವರ್ಮೆಂಟ್ಸ್, ಸೈಂಟಿಫಿಕ್ ರಿಸರ್ಚ್ ಅಥವಾ ನಮ್ಮ ಕಮ್ಯುನಿಟಿಗಳಲ್ಲೇ ಇರೋ ಆರ್ಗನೈಸೇಷನ್ಸ್. ಈ ಕ್ಷೇತ್ರಗಳಲ್ಲಿ ಹೆಚ್ಚು ಡಿಸೆಂಟ್ರಲೈಸ್ಡ್ ಅಪ್ರೋಚ್ ತಂದ್ರೆ ಏನಾದ್ರೂ ಉಪಯೋಗ ಆಗ್ಬೋದಾ? ಅದು ಹೇಗೆ ಸಾಧ್ಯ? ಇದ್ರ ಬಗ್ಗೆ ಯೋಚಿಸಿ ನೋಡಿ.